ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ ವ್ಲಾಗ್ಗೆ ನಿಮಗೆಲ್ರಿಗೂ ಸ್ವಾಗತ. ತುಳಸಿ ಹಬ್ಬದ್ದು ವ್ಲಾಗ್ ಇವತ್ತು ನಿಮ್ಮ ಜೊತೆಲಿ ಶೇರ್ ಮಾಡ್ತಿದ್ದೀನಿ. ಯಾವ ರೀತಿ ತುಳಸಿ ಹಬ್ಬನ ಆಚರಣೆ ಮಾಡಿದೆ ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮೊದಲು ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಹಬ್ಬಕ್ಕೆ ಅಂತ ನಿಮ್ಮ ಜೊತೆಯಲ್ಲಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಟೈಮ್ ತಗೋತು ತುಳಸಿ ಹಬ್ಬ ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ಹೇಗೆ ಮಾಡಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನನ್ನ ಮಗ ಹೆಸ್ರು ಬೇಳೆ ನೆನೆಯಕ್ಕಿದೆ. ಹೆಸ್ರು ಬೇಳೆಗೆಲ್ಲ ಕ್ಯಾರೆಟ್ ಎಲ್ಲ ತುರಿದು ಸೌತೆಕಾಯಿನೆಲ್ಲನೂ ಸಿಪ್ಪೆನೆಲ್ಲ ತೆಗೆದು ಅದನ್ನೆಲ್ಲನೂ ಹಚ್ತಾ ಹೆಲ್ಪ್ ಮಾಡಿಕೊಟ್ಟು ನನಗೆ ಹೆಸ್ರು ಬೇಳೆ ಮಾಡೋದಕ್ಕೆ. ಹೇಳಿದ ಮಾತನ್ನು ಕೇಳ್ತಾನೆ ನನ್ನ ಮಗ. ಎಷ್ಟು ಜನ ಕ್ಯಾರೆಟ್ ತುರಿತಾ ಇದ್ದಾನೆ. ಈ ತುಳಸಿ ಹಬ್ಬದಲ್ಲಿ ಹೆಸರುಬೇಳೆ, ಕಡಲೆ ಉಸ್ತಿ ಮತ್ತು ರಸಾಯನ, ಬಾಳೆಹಣ್ಣು ಮತ್ತು ಅವಲಕ್ಕಿ ಹಾಕಿ ಮಾಡುವ ರಸಾಯನ ವಿಷ್ಣು ದೇವರಿಗೆ ತುಂಬ ಪ್ರಿಯವಾದ ನೈವೇದ್ಯ. ಈ ಮೂರರಲ್ಲಿ ಒಂದು ಮಾಡಬೇಕು. ಅದಕ್ಕೆ ನಾನು ಹೆಸರುಬೇಳೆನೇ ಮಾಡ್ಕೊತಿದ್ದೀನಿ. ಕಷ್ಟಪಟ್ಟು ಎಲ್ಲ ತುರ್ದು ಕೊಟ್ಟ ನನ್ನ ಮಗ, ಸ್ವಲ್ಪ ರೆಡಿ ಮಾಡಿಕೊಟ್ಟ. ನಾನು ಅವಾಗ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಅದಕ್ಕೆಲ್ಲ ಕಲರ್ ಹಾಕ್ಕೊಂಡಿದ್ದೆ. ಒಂದು ಮನೆ ಇಟ್ಕೊಂಡು ಅದಕ್ಕೂ ರಂಗೋಲಿ ಹಾಕ್ಕೊಂಡು ತುಳಸಿ ಗಿಡದ ಪಾರ್ಟ್ ಎಲ್ಲ ತೊಳೆದು ಎಲೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೋಸ್ಕರ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆಕಂದು ಮತ್ತು ನೆಲ್ಲಿಕಾಯ್ದು ಗಿಡ ಎಲ್ಲ ತಂದು ಇಟ್ಕೊಂಡಿದ್ದೆ. ಅವನಿಗೆ ಸರಿಯಾಗಿ ತುರಿಯೋಕ್ಕೆ ಬರ್ತಿರ್ಲಿಲ್ಲ, ಅದರಿಂದ ಈ ಥರ ಈ ಥರ ಹಿಡ್ಕೊ ಅಂತ ಹೇಳ್ಕೊಡ್ತಿದ್ದೆ. ನಿಧಾನಕ್ಕೆ ಮಾಡಿದ್ರೂ ಆಮೇಲೆ ಕಲ್ತ್ಕೊಳ್ತಾನೆ. ರಂಗೋಲಿ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡಾಯ್ತಲೆ. ಇವಾಗ ಯಾವ ರೀತಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಈಗ ನೆಲ್ಲಿಕಾಯಿ ಗಿಡನ ಪಾರ್ಟಿಗೆ ಸಿಕ್ಕಿಸ್ಕೊಂಡು ಎರಡನ್ನ ಜೊತೆಯಲ್ಲಿ 3 ಎಳೆದು ಅರ್ಶಿನ ದಾರ ಮಾಡ್ಕೊಂಡಿದ್ದೆ. ಅದಕ್ಕೊಂದು ಅರ್ಶಿನ ಕೊಂಬು ಕಟ್ಕೊಂಡಿದ್ದೆ. ತುಳಸಿ ವಿವಾಹ ಆದ್ದರಿಂದ ಇದು ಇಂಪಾರ್ಟೆಂಟು. ಅರ್ಶಿನ ಕೊಂಬನ್ನು ನೆಲ್ಲಿಕಾಯಿ ಗಿಡ ಮತ್ತು ತುಳಸಿ ಗಿಡಕ್ಕೆ ಸೇರಿಸಿ ಕಟ್ಕೊಬೇಕು. ಪಾರ್ಟಿಗೂ ಸಹ ಅರ್ಶಿನ ಕುಂಕುಮದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಒಂದು ಹೊಸದು ಬ್ಲೌಸ್ ಪೀಸ್ ತಂದಿದ್ದೆ. ಬ್ಲೌಸ್ ಪೀಸ್ನು ಸಹ ಸಣ್ಣದಾಗಿ ಮಡ್ಚ್ಕೊಂಡು 1 ಡಜನ್ ಬಳೆ ತೊಗೊಂಡಿದ್ದೆ ತುಳಸಿ ತಾಯಿಗೆ ಅಂತ. ಬ್ಲೌಸ್ ಪೀಸನ್ನು ಸಹ ಹಾಕ್ಕೊಂಡು ಬ್ಲೌಸ್ ಪೀಸ್ ಜೊತೆಲೇ ಬಳೆನೂ ಸಹ ಹಾಕ್ಕೊಂಡೆ. ಮುಗಿದರೆ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೂವೆಲ್ಲ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಬಳೆನೂ ಸಹ ಬ್ಲೌಸ್ ಪೀಸ್ಗೆ ಹಾಕೋತಾ ಇದ್ದೀನಿ ನೋಡಿ. ವಿಷ್ಣುವಿನ ಪೂಜೆಗೆ ತುಳಸಿ ತುಂಬ ಮುಖ್ಯ. ಅದಕ್ಕೆ ನಾನು ತುಳಸಿದ ಒಂದು ಹಾರ ಮಾಡ್ಕೊಂಡಿದ್ದೀನಿ. ಕಾಕಡ ಹೂವು, ಅದ್ರ ಜೊತೆಗೆ ಚಿಂತಾಮಣಿ ಹೂವುದು ಒಂದು ಹಾರ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಅದನ್ನು ಸಹ ಹಾಕೋತಾ ಇದ್ದೀನಿ. ಜಾಸ್ತಿ ಹೂವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣೋದು. ಗೆಜ್ಜೆ ವಸ್ತ್ರ ತುಂಬ ಇಂಪಾರ್ಟೆಂಟು. ಗೆಜ್ಜೆ ವಸ್ತ್ರ ಇಲ್ಲದೆ ತುಳಸಿ ಪೂಜೆಯನ್ನು ಮಾಡೋದಕ್ಕಾಗೋದಿಲ್ಲ. ಮತ್ತು ತುಳಸಿದು ಪಾಟ್ಗೆಲ್ಲನೂ ಹೂವು ಚಿಕ್ಕ ಹೂವಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಸಣ್ಣ ರೋಸಿಂದ ಎಲ್ಲನೂ ಅಲಂಕಾರ ಮಾಡ್ಕೊತಾ ಇದ್ದೀನಿ. ತುಳಸಿ ಪಾಟ್ ಥರದ್ದೇ ರಂಗೋಲಿ ಹಾಕ್ಕೊಂಡಿದ್ದೀನಿ ನೋಡಿ, ಕಲರೆಲ್ಲ ಹಚ್ಕೊಂಡೋದಕ್ಕೆ. ಆಚೆಗಡೆ ತುಳಸಿ ಕಟ್ಟೆ ಇದೆ ನಮ್ಮ ಮನೇಲಿ. ಆಚೆಗಡೆ ದೀಪ ಉರಿಯೋದಕ್ಕೆ ಗಾಳಿ ಬೀಸುತ್ತಲ್ಲ, ದೀಪ ಎಲ್ಲ ಹೊರಗ್ಬಿಡುತ್ತೆ. ಅದರಿಂದ ಒಳಗಡೆ ಇಟ್ಕೊಂಡು ಪೂಜೆ ಮಾಡೋಣ ಅಂತ ಈ ಸಾರಿ ಪಾಟಲ್ಲಿ ತುಳಸಿ ಗಿಡ ಬೆಳೆಸಿದ್ದೆ. ಅದರಿಂದ ಒಳಗಡೆನೇ ಇಟ್ಕೊಂಡು ಪೂಜೆ ಮಾಡ್ತಿದ್ದೀನಿ. ಆಚೆಗಡೆ ತುಳಸಿ ಕಟ್ಟೆನಲ್ಲೂ ಸಹ ಅದೆಲ್ಲ ತೊಳೆದು ಅರ್ಶಿನ ಕುಂಕುಮ ಮೇಲೆ ಇಟ್ಟು ಅಲ್ಲೂ ಸಹ ರಂಗೋಲಿ ಹಾಕ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ. ಯಾವುದೇ ಪೂಜೆ ಆದರೂ ಫಸ್ಟು ವಿಘ್ನೇಶ್ವರನಿಗೆ ಪೂಜೆ ಆಗಬೇಕು. ಆದ್ದರಿಂದ ಸಗಣಿನಲ್ಲಿ ಗಣೇಶನ ಮಾಡಿ 21 ಗರ್ಕೆನೂ ಸಹ ಅದರಲ್ಲಿ ಸಿಗಾಕೊಂಡಿದ್ದೀನಿ. ಚಿಕ್ಕದು ಬಾಳೆಕಂದು ತಂದಿದ್ದೆ, ಅದನ್ನು ಸಹ ಸೈಡಲ್ಲಿ ಇಡ್ತಿದ್ದೀನಿ.
ಇವಾಗ ತುಳಸಿದು ಡೆಕೋರೇಷನ್ ಆಯಿತು. ಮಿಕ್ಕಿದೆಲ್ಲ ಮಾಡ್ಕೋಬೇಕು, ದೀಪ ಇಡೋದು. ಇವಾಗ ಗಣೇಶನಿಗೆ ಅರಿಶಿನ ಕುಂಕುಮದಲ್ಲಿ ಅಲಂಕಾರ ಮಾಡ್ಕೊಳ್ಳೋಣ. ಅದಕ್ಕೂ ಸಹ ಹೂವನ್ನೆಲ್ಲ ಹಾಕ್ಕೊಂಡು ಸೇವಂತಿಗೆ ಹೂವಿನಲ್ಲಿ ಅಲಂಕಾರ ಮಾಡ್ಕೋತಿದ್ದೀನಿ ಗಣೇಶನ ಸುತ್ತ. ಮತ್ತು ದೀಪಗಳನ್ನೆಲ್ಲ ಸಹ ಸುತ್ತ ಜೋಡಿಸ್ಕೊತಾ ಇದ್ದೀನಿ. ಒಂದು 3 ಥರದ ಹಣ್ಣು, ಸೇಬೆಕಾಯಿ, ಮೂಸಂಬಿ ಮತ್ತು ಬಾಳೆಹಣ್ಣು ಇಷ್ಟನ್ನು ಸಹ ಇಟ್ಕೊಂಡಿದ್ದೀನಿ. ಮತ್ತು ಕೋಸಂಬರಿ ಮಾಡ್ಕೊತಿದ್ದೀನಿ, ಹೆಸರುಬೇಳೆ. ಅದ್ರ ಜೊತೆಗೆ ಒಂದು ದಾಳಿಂಬೆನೂ ಹಾಕ್ಕೊಂಡು ನನ್ನ ತಮ್ಮ ಸ್ವಲ್ಪ ಮಾಡ್ಕೊಡ್ತಿದ್ದಾನೆ, ಹೆಲ್ಪ್ ಮಾಡಿಕೊಡ್ತಿದ್ದಾನೆ. ನನಗೆ ಹಬ್ಬ ಆದಮೇಲೆ ತುಂಬ ಕೆಲಸ ಇರುತ್ತೆ. ಅದ್ರ ಜೊತೆಗೆ ನನ್ನ ಮಗ ಮತ್ತು ನನ್ನ ತಮ್ಮ ಸೇರಿ ಹೆಸರುಬೇಳೆ ಮಾಡಿಕೊಟ್ರು ನನಗೆ ನೈವೇದ್ಯಕ್ಕೆ. ಇವಾಗೆಲ್ಲ ಜೋಡಿಸಿದ್ದೀನಿ. ದೀಪಾಲೆ ಕಂಬ ಎಲ್ಲ ಇಟ್ಟು ಸುತ್ತ ದೀಪ ಎಲ್ಲ ಇಕ್ಕಿ ಅದಕ್ಕೆಲ್ಲ ಬತ್ತಿ ಎಣ್ಣೆ ಎಲ್ಲ ಹಾಕಿ ಮಡ್ಲಕ್ಕಿನ ಸಹ ಇಟ್ಟಿದ್ದೀನಿ. ಈಗ ಸುತ್ತ ದೀಪನೆಲ್ಲ ಹಚ್ಕೋತಾ ಇದ್ದೀನಿ. ಎಷ್ಟು ದೀಪ ಹಚ್ತಿರೋ ಅಷ್ಟು ಒಳ್ಳೆಯದು. ನಮ್ದಿಲ್ಲಿ ಹಳ್ಳಿ ಆಗಿರೋದ್ರಿಂದ ನೆಲ್ಲಿಕಾಯಿ ಸಿಗಲಿಲ್ಲ ಫ್ರೆಂಡ್ಸ್. ನೆಲ್ಲಿಕಾಯಿ ದೀಪಾರಾಧನೆ ಮಾಡೋಕ್ಕಾಗಲಿಲ್ಲ. ಹೋದ ವರ್ಷ ಒಂದು 5 ನೆಲ್ಲಿಕಾಯಿ ದೀಪ ಮಾಡಿದ್ದೆ. ಈ ಸರಿ ಇರೋಷ್ಟು ದೀಪದಲ್ಲೇ ಅಲಂಕಾರ ಮಾಡ್ಕೋತಾ ಇದ್ದೀನಿ. ತುಳಸಿ ಪೂಜೆ ಮಾಡೋದು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಗಂಡನ ಆಯುಷ್ಯ ಆರೋಗ್ಯಕ್ಕೋಸ್ಕರ, ಮನೆ ಅಭಿವೃದ್ಧಿಗೋಸ್ಕರ ಎಲ್ಲ ತುಂಬ ಒಳ್ಳೆಯದಾಗುತ್ತೆ ತುಳಸಿ ಪೂಜೆ ಮಾಡೋದ್ರಿಂದ. ಕಾರ್ತಿಕ ಮಾಸದಲ್ಲಿ ತಪ್ಪದೆ ತುಳಸಿ ಹತ್ರ ದೀಪ ಹಚ್ಚಿಡಬೇಕು. ಮತ್ತು ಈ ತುಳಸಿ ಹಬ್ಬನ 2ನೇ ದೀಪಾವಳಿ ಅಂತಲೂ ಸಹ ಕರೀತಾರೆ. ನೈವೇದ್ಯ ಇಡೋದಕ್ಕೆ ಅಂತ ಒಂದು ಬಾಳೆ ಎಲೆಯನ್ನು ಸಹ ಹಾಕ್ಕೊಂಡಿದ್ದೀನಿ. ಮಡ್ಲಕ್ಕಿಗೆ ಬೆಲ್ಲ, ಅಕ್ಕಿ ಮತ್ತು ಎಲೆ ಅಡಿಕೆ, ಅದ್ರ ಜೊತೆಗೆ ದಕ್ಷಿಣೆ ಮತ್ತು ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ. ಸ್ಫಟಿಕ ಹೂವನ್ನು ಸಹ ತುಳಸಿಗೆ ಹಾಕ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ದೀನಿ. ಇಲ್ಲೂ ದೇವ್ರ ಮನೆ ಹೊಸ್ಲ ಹತ್ರನೂ ಸಹ ದೀಪ ಇಟ್ಕೊಂಡಿದ್ದೆ, ಅದನ್ನು ಸಹ ಹಚ್ತಾ ಇದ್ದೀನಿ. ದೇವ್ರ ಮನೆಯಲ್ಲೂ ಸಹ ಅಲಂಕಾರ ಮಾಡ್ಕೊಂಡು ಅಲ್ಲೂ ದೀಪ ಹಚ್ಕೊಂಡಿದ್ದೀನಿ. ಮತ್ತು ಆಚೆಗಡೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ತೀವಲ್ಲ, ಇಲ್ಲೂ ಸಹ ಬಾಗಿಲೆಲ್ಲ ತೊಳ್ಕೊಂಡು ಮತ್ತು ಸಂಜೆ ರಂಗೋಲಿ ಹಾಕ್ಕೊಂಡು ಇಲ್ಲೂ ಸಹ ದೀಪ ಹಚ್ತಾ ಇದ್ದೀನಿ. ತುಳಸಿ ಕಟ್ಟೆ ಹತ್ರ, ಬೃಂದಾವನ ಹತ್ರನೂ ಸಹ ರಂಗೋಲಿ ಹಾಕ್ಕೊಂಡಿದ್ದೀನಿ. ಅಲ್ಲೂ ಸಹ ದೀಪ ಹಚ್ತಾ ಇದ್ದೀನಿ. ಇಲ್ಲೂ ಸಹ ಇದೇ ರೀತಿ ಮಾಡಿದ್ದೀನಿ. ನೆಲ್ಲಿಕಾಯ್ದು ಟೊಂಗೆನೆಲ್ಲ ಸೇರಿಸಿ ಕಟ್ಟಿ ಇಲ್ಲೂ ಹೂವು ಎಲ್ಲ ಹಾಕಿ ಇಲ್ಲೂ ರೆಡಿ ಮಾಡಿಟ್ಟಿದ್ದೀನಿ. ಯಾವಾಗಲೂ ಇಲ್ಲೇ ಜಾಸ್ತಿ ಪೂಜೆ ಮಾಡೋದು ನಾನು ತುಳಸಿ ಕಟ್ಟೆ ಹತ್ರನೇ. ಈ ರೀತಿ ರಂಗೋಲಿನೂ ಸಹ ಹಾಕ್ಕೊಂಡಿದ್ದೀನಿ. ದೇವ್ರ ಮನೆ ಮುಂದೆನೇ ತುಳಸಿದೆಲ್ಲ ಹಾಕ್ಕೊಂಡು ಇಲ್ಲೇ ಪೂಜೆ ಮಾಡ್ತಿದ್ದೀನಿ. ದೇವ್ರ ಮನೆ ಒಳಗಡೆ ಚಿಕ್ಕ ಜಾಗ ಸಾಗಲ್ಲ ಅಂತ ಈಚೆನೆ ಮಾಡ್ಕೋತಾ ಇದ್ದೀನಿ. ಹೆಸರುಬೇಳೆ ಎಲ್ಲ ರೆಡಿಯಾಗಿದೆ. ಈಗ ದೀಪ ಎಲ್ಲ ಹಚ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೇಲಿ ಫಸ್ಟ್ ಪೂಜೆ ಮಾಡಿಕೊಂಡು ಆಮೇಲೆ ತುಳಸಿಗೆಲ್ಲ ಪೂಜೆ ಮಾಡ್ಕೋತಾ ಇದ್ದೀನಿ. ತುಳಸಿಗೂ ಸಹ ಕಡ್ಡಿ ಹಚ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಕತ್ಲೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ದೀಪಗಳು. ಲೈಟ್ ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಬೆಳಕಿಗೆ. ಕತ್ಲೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ.
ಕರ್ಪೂರ ಹಚ್ಕೊಂಡು ಮಂಗಳಾರತಿನೂ ಸಹ ಮಾಡ್ಕೋತಾ ಇದ್ದೀನಿ ತುಳಸಿಗೆ. ಕೆಂಪಾರತಿ ಮಾಡಿದ್ದೊಂದು ವಿಡಿಯೋ ಮಿಸ್ ಆಗಿದೆ ಫ್ರೆಂಡ್ಸ್. ಲಾಸ್ಟಲ್ಲಿ ಕೆಂಪಾರತಿ ಮಾಡಿ ತುಳಸಿನ ಕದಲಿಸ್ಬಿಟ್ಟು ಎತ್ತಬೇಕು. ಮತ್ತು ಹೆಸರುಬೇಳೆ ಮಾಡಿದ್ನಲ್ಲ, ಇದನ್ನು ಯಾರಾದರೂ ಮಕ್ಕಳಿಗೆ ಯಾರಿಗಾದ್ರೂ ಕೊಡೋಣ ಅಂತ ಈ ಥರ ಇಟ್ಟಿದ್ದೀನಿ. ನಮ್ಮ ಮನೆ ಮುಂದೆ ಮಕ್ಕಳೆಲ್ಲ ಆಟ ಆಡ್ತಿದ್ರು, ಅವ್ರನ್ನೆಲ್ಲ ಕರೆದು ಹೆಸರುಬೇಳೆ ಕೊಡ್ತಾಯಿದ್ದೀನಿ ಎಲ್ಲರಿಗೂ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿದ್ದಕ್ಕೆ.